ನಂಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನ ಈ ಕ್ಲಾಸಿಕ್ ರೇಸರ್ ಫೋನ್ನ ಯೂಸ್ ಮಾಡಿದ್ದೀರಾ ಅಂತ. ಲಿಟ್ರಲಿ ಮೋಟರೋಲಾದವರು ಆಗಲೇ ಈ ರೀತಿ ಒಂದು ಫ್ಲಿಪ್ ಫೋನ್ನ ಲಾಂಚ್ ಮಾಡಿದ್ರು. ಈಗಲೂ ಕೂಡ ವರ್ಕಿಂಗ್ ಕಂಡೀಷನ್ಲಿದೆ. ನಿಮಗಿದು ಇಷ್ಟ ಆಗುತ್ತೆ ಅಂತ ಅಂದರೆ 100% ಈ ಫೋನ್ ಕೂಡ ಇಷ್ಟ ಆಗುತ್ತೆ. ಇದು ಮೋಟರೋಲಾದವರು ಹೊಸದಾಗಿ ಲಾಂಚ್ ಮಾಡಿರುವಂಥ ರೇಸರ್ 50 ಅಲ್ಟ್ರಾ ಸ್ಮಾರ್ಟ್ಫೋನು. ಸುಮಾರು 90,000 ರೂಪಾಯಿಗೆ ಲಾಂಚ್ ಆಗಿರುವಂಥ ಫೋನು. ಈ ಫೋನ್ ಏನು ಪರ್ಚೇಸ್ ಮಾಡ್ತೀರಾ, ಆ ಫೋನ್ ಬಾಕ್ಸ್ ಒಳಗೇ ನಿಮಗೆ ಅವ್ರದ್ದು ಮೋಟೋ ಬಡ್ಸ್ ಪ್ಲಸ್ ಟ್ರೂ ವೈರ್ಲೆಸ್ ಇಯರ್ಬಡ್ ಕೂಡ ಸಿಗುತ್ತೆ. ಅದಕ್ಕೆ 10,000 ರೂಪಾಯಿ ಆಗುತ್ತೆ. ಸೊ ಎಫೆಕ್ಟಿವ್ ಆಗಿ ಈ ಫೋನಿಗೆ ಅಪ್ರಾಕ್ಸಿಮೇಟ್ಲಿ ಒಂದು 80,000-85,000 ರೇಂಜಿಗೆ ಸಿಗಬಹುದೇನೋ. ಬ್ಯಾಂಕ್ ಆಫರಲ್ಲಿ ಎಷ್ಟು ಸಿಗ್ತದೆ ಅಂತ ಗೊತ್ತಿಲ್ಲ, ಅದನ್ನು ಇನ್ಕ್ಲೂಡ್ ಮಾಡಿಕೊಂಡ್ರೆ ನಾನು ಸ್ವಲ್ಪ ಕಡಿಮೆ ಆಗ್ಬೋದೇನೋ, ಆಯಿತಾ. ಸೊ ಇಷ್ಟು ಕೊಟ್ಬಿಟ್ಟು ಈ ಒಂದು ಫ್ಲಿಪ್ ಫೋನ್ನ ಪರ್ಚೇಸ್ ಮಾಡ್ಬೋದಾ ಅಂತದ್ದೇನಿದೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ನನಗೆ ಇವರು ಬಾಕ್ಸನ್ನು ಕಳಿಸ್ಕೊಟ್ಟಿಲ್ಲ, ಬರೀ ಫೋನ್ನ ಕಳಿಸ್ಕೊಟ್ಟಿದ್ದಾರೆ. ಸೊ ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಈ ಫೋನ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂದರೆ, ಇದು ಆಬ್ವಿಯಸ್ಲಿ ಫ್ಲಿಪ್ ಫೋನು. ನಮ್ಮ ಜೇಬಲ್ಲಿ ಇಟ್ಕೊಳ್ಳೋದಕ್ಕೆ ತುಂಬ ಸಿಂಪಲ್, ಹೆವಿ ಕಾಂಪ್ಯಾಕ್ಟ್ ಅಂತ ಅನಿಸುತ್ತಾ ಆಯಿತಾ. ಹೆವಿ ಲೈಟ್ ವೆಯ್ಟ್ ಕೂಡ ಇದೆ, 189 ಗ್ರಾಮ್ ವೆಯ್ಟ್ ಇದೆ. ಇದು ಓಪನ್ ಆಗಿದ್ದಾಗ 7.1 mm ಥಿಕ್ನೆಸ್ಸು, ಕ್ಲೋಸ್ ಆಗಿದ್ದಾಗ 15.3 mm ಥಿಕ್ನೆಸ್ಸು. ನಮ್ಗೆ ಈ ಕಡೆ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ ಸಿಗ್ತಾ ಇದೆ ಆಯಿತಾ. ಸೊ ಸ್ಟ್ರಾಂಗ್ ಗ್ಲಾಸು, ಈ ಕಡೆ ವೀಗನ್ ಲೆದರು. ನಮಗೆ ಹಿಂಜ್ ಡಿಸೈನ್ ಸಿಗ್ತಾ ಇದೆ. ಸೊ ಸ್ಟ್ರಾಂಗ್ ಮೆಟಾಲಿಕ್ ಹಿಂಜ್ ಡಿಸೈನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಯೂಮಿನಿಯಂ ಫ್ರೇಮು. ಸೊ ಸಾಲಿಡ್ ಬಿಲ್ಡ್ ಅಂತ ಅನ್ಬೋದು. ನಮಗೆ ಇದರಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಟಿದ್ದಾರೆ. USB Type-C ಪೋರ್ಟ್ ಇದೆ. ಸ್ಪೀಕರ್ಗಿಲ್ಲೂ ಬಾಟಮಲ್ಲಿ ಸಿಗ್ತಾ ಇದೆ. ಮೈಕ್ರೋಫೋನ್ ಮೋಸ್ಟ್ಲಿ 2 ಕೊಟ್ಟಿದ್ದಾರಾ ಅಂತ. ಸೊ ಬಿಲ್ಡ್ ಕ್ವಾಲಿಟಿ ಒಂದು ಚೆನ್ನಾಗಿದೆ ಆಯಿತಾ. ನಮಗೆ ಈ ಫೋನಲ್ಲಿ IP68 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೊಟ್ಟಿದ್ದಾರೆ. ಯಾವುದೇ ಡಸ್ಟ್ ರೆಸಿಸ್ಟೆನ್ಸ್ ಸಿಗ್ತಾ ಇಲ್ಲ. ಆಬ್ವಿಯಸ್ಲಿ ಇದ್ರೊಳಗಡೆ ಮಣ್ಣೆಲ್ಲ ಸಿಗಾಕೊಂಡ್ಬಿಟ್ರೆ ಕಷ್ಟನೇ ಆಯಿತಾ. ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಕಷ್ಟನೇ. ಆ ಒಂದು ಸೌಂಡ್ ಕರ ಅಂತ ಸೌಂಡ್ ಬರುತ್ತಲ್ಲ, ಅದು ಯೋಚನೆ ಮಾಡೋದಕ್ಕೆ ಒಂಥರ ಅನಿಸುತ್ತೆ. ಈ ಒಂದು ಫೋನ್ ಏನಿದೆ ಡಿಫ್ರೆಂಟ್ ಕಲರ್ ವೇರಿಯಂಟಲ್ಲಿ ಬರುತ್ತೆ. ಇದು ಮಿಡ್ ನೈಟ್ ಬ್ಲೂ ಅನ್ಕೋತೀನಿ ಆಯಿತಾ. ಇನ್ನೊಂದು ಗ್ರೀನ್ ಬರುತ್ತೆ, ಸ್ಪ್ರಿಂಗ್ ಗ್ರೀನ್ ಅಂತ. ಇನ್ನೊಂದು ಪೀಚ್ ಬಜ್ ಅಂತ. ಇದು ಮೋಸ್ಟ್ಲಿ ಅಂತ ಹೇಳೋದು ಬ್ಲೂನಾ ಅಂತ, ನನಗೆ ಕಲರ್ ಅಷ್ಟು ಬ್ಲೂನೇ ಹೌದು ಆಯಿತಾ. ಒಂಥರ ವೀಗನ್ ಲೆದರ್ ಫಿನಿಶ್ ಆಯಿತಾ. ಬೆಝಲ್ಲು ಆಬ್ವಿಯಸ್ಲಿ ಎಲ್ಲ ಒಂದು ಫ್ಲಿಪ್ ಫೋನಲ್ಲಿರೋ ರೀತಿ ಇದರಲ್ಲೂ ಕೂಡ ಸ್ವಲ್ಪ ದಪ್ಪ ಬೆಝೆಲ್ಲ ಇದೆ ಆಯಿತಾ. ಸೊ ಫೋಲ್ಡ್ ಮಾಡೋದು ಕೂಡ ಏನೂ ಪ್ರಾಬ್ಲಮ್ ಆಗಬಾರ್ದು. ಸೊ ಹಿಂಜ್ ಡಿಸೈನ್ ಚೆನ್ನಾಗಿದೆ. ಸೊ ತುಂಬ ಜಾಸ್ತಿ ಸಲ ಓಪನ್ ಕ್ಲೋಸ್ ಮಾಡಿದ್ರೂ ಸಹ ಏನು ಪ್ರಾಬ್ಲಮ್ ಆಗಲ್ಲ. ಒಂದು ಕೈಯಲ್ಲಿ ಮಾಡೋದು ಸ್ವಲ್ಪ ಕಷ್ಟನೇ ಆಯಿತಾ. ಸೊ ಹಿಂಗೆ ಹಿಂಗೆ ಇಟ್ಕೊಂಡು ಹಿಂಗೆ ಅನ್ನಬೇಕು, ಎತ್ತಿದ ತಕ್ಷಣ ಫೋನ್ ಓಪನ್ ಆಗುತ್ತೆ. ಇನ್ನು ಈ ಕಡೆ ನಮಗೆ ಒಂದು ಸಣ್ಣ ಡಿಸ್ಪ್ಲೇ. ಇದು 4 ಇಂಚಿನ ಡಿಸ್ಪ್ಲೇ. ಇಲ್ಲೇ ನಮಗೆ 2 ಕ್ಯಾಮ್ರಾ ಕೊಟ್ಟಿದ್ದಾರೆ. ಸೊ ಇದು ಬಿಗ್ಗೆಸ್ಟ್ ಸೆಕೆಂಡರಿ ಡಿಸ್ಪ್ಲೇ ಹೊಂದಿರುವಂಥ ಫ್ಲಿಪ್ ಫೋನ್ ಆಯಿತಾ. ಇದಕ್ಕಿಂತ ದೊಡ್ಡ ಡಿಸ್ಪ್ಲೇ ನಿಮಗೆ ಯಾವ ಫೋನಲ್ಲೂ ಕೂಡ ಕೊಡಲ್ಲ. ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ಆಯಿತಾ, ಡಿಸ್ಪ್ಲೇ ಬಗ್ಗೆ. ಸೊ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗೆ ತುಂಬ ಇಂಪ್ರೆಸ್ ಮಾಡ್ತು. ನಮಗೆ ಇದರಲ್ಲಿ 2 ಸಿಮ್ ಕಾರ್ಡ್ ಸ್ಲಾಟ್ ಸಿಗುತ್ತೆ, SD ಕಾರ್ಡ್ ಸಿಗುವುದಿಲ್ಲ. ಇನ್ನು ಇದರ ಮೇನ್ ಡಿಸ್ಪ್ಲೇ 6.9 ಇಂಚು ಫುಲ್ HD ಪ್ಲಸ್ಸು POLED ಡಿಸ್ಪ್ಲೇ, LTPO ಡಿಸ್ಪ್ಲೇ ಆಯಿತಾ, ಫೋಲ್ಡಬಲ್ ಡಿಸ್ಪ್ಲೇ. ಇದು HDR10+ ಸಪೋರ್ಟ್ ಮಾಡುತ್ತೆ, 10 ಬಿಟ್ ಕಲರ್ಸನ್ನು ಸಪೋರ್ಟ್ ಮಾಡುತ್ತೆ, 165 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಹೆವಿ ಬ್ರೈಟಾಗಿ ಕೂಡ ಇದೆ. ಪೀಕ್ ಬ್ರೈಟ್ನೆಸ್ ಬಂದ್ಬಿಟ್ಟು 3000 ನಿಟ್ಸು. ಇನ್ನು ಸೆಕೆಂಡರಿ ಡಿಸ್ಪ್ಲೇಗೆ ಬಂತು ಅಂತ ಅಂದರೆ, ನನಗೆ ಪರ್ಸ್ನಲಿ ಈ ಮೇನ್ ಡಿಸ್ಪ್ಲೇಗಿಂತ ಸೆಕೆಂಡರಿ ಡಿಸ್ಪ್ಲೇ ತುಂಬ ಇಷ್ಟ ಆಯಿತು. 4 ಇಂಚಿಂದು POLED ಡಿಸ್ಪ್ಲೇ. ಇದು ಫ್ಲೆಕ್ಸಿಬಲ್ AMOLED ಡಿಸ್ಪ್ಲೇ ಅಂತೆ. ಸೊ ಇದು ಕೂಡ LTPO ಹಾಗೆ ಹೇಳಿದಂಗೆ ಲಾರ್ಜೆಸ್ಟು ಸೆಕೆಂಡರಿ ಡಿಸ್ಪ್ಲೇ ಅಂತ ಹೇಳಲಾಗ್ತದೆ. ಇದು ಕೂಡ HDR10+, 10 ಬಿಟ್ ಸಪೋರ್ಟ್ ಮಾಡುತ್ತೆ, 165 ಹರ್ಟ್ಸ್ ರಿಫ್ರೆಶ್ ರೇಟು, ಹೆವಿ ಬ್ರೈಟ್ ಆಗಿರುವಂಥ ಡಿಸ್ಪ್ಲೇ. ಒಂದು ಖುಷಿ ವಿಷಯ ಏನಪ್ಪ ಅಂತ ಅಂದರೆ, ನಾವು ಈ ಫೋನ್ ಯೂಸ್ ಮಾಡೋದಕ್ಕೆ ಇದನ್ನು ಓಪನ್ ಮಾಡೋ ಅವಶ್ಯಕತೆಯೇ ಇಲ್ಲ. ಮೆಜಾರಿಟಿ ಫೋನ್ ಕಾಲು ಇಲ್ಲೇ ಮಾಡ್ಬೋದು. ನಮಗೆ ಜೆಮಿನಾಯ್ ಅದು ಕೂಡ ಇಲ್ಲೇ ಸಿಗ್ತದೆ, ಗೂಗಲ್ ಅವ್ರದ್ದು ಅಸಿಸ್ಟೆಂಟು ಇಲ್ಲೇ ಓಪನ್ ಮಾಡ್ಬೋದು. ಕ್ಯಾಮ್ರಾನು ಇಲ್ಲೇ ಓಪನ್ ಮಾಡ್ಬೋದು. ಲಿಟ್ರಲಿ ಪ್ರತಿಯೊಂದು, ಈವನ್ ಕೆಲವೊಂದು ಗೇಮ್ಸನ್ನು ಕೂಡ ಇಲ್ಲೇ ಓಪನ್ ಮಾಡ್ಬೋದು. ಹೌದು, ಕೆಲವೊಂದು ಅಪ್ಲಿಕೇಶನ್ಗಳು ಆಪ್ಟಿಮೈಸ್ ಆಗಿಲ್ಲ, ಬಟ್ ಸ್ಟಿಲ್ ಮೆಜಾರಿಟಿ ನೀವು ಈ ಫೋನನ್ನು ಫ್ಲಿಪ್ ಮಾಡದೆ ಹಿಂಗೆ ಯೂಸ್ ಮಾಡ್ಬೋದು ಆಯಿತಾ. ಸೊ ಒಂದು ರೀತಿ ಕಾಂಪ್ಯಾಕ್ಟ್ ಫೋನ್ ರೀತಿ, ನೀವು ಕೈ ಇಟ್ಕೊಳ್ಳೋಕ್ಕೂ ತುಂಬ ಈಸಿ, ಜೇಬಲ್ಲಿ ಇಟ್ಕೊಳ್ಳೋಕ್ಕೂ ತುಂಬ ಈಸಿ. ಸೊ ಚೆನ್ನಾಗಿದೆ, ಮಾತ್ರ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಗೂಗಲ್ ಫೋಟೋಸ್ ಕೂಡ ಇಲ್ಲೇ ಓಪನ್ ಆಗುತ್ತೆ, ನಾವಿಲ್ಲೇ ಎಡಿಟಿಂಗ್ ಎಲ್ಲ ಮಾಡ್ಕೊಂಬಿಡ್ಬೋದು. ಸೊ ಬೆಂಕಿ ಫೀಚರ್ ಗುರು, ನನಗಂತೂ ತುಂಬ ಇಂಪ್ರೆಸ್ ಮಾಡೋದು. ಗೂಗಲ್ ಮ್ಯಾಪು ಇಲ್ಲೇ ಸಿಕ್ಬಿಡುತ್ತೆ ಆಯಿತಾ. ಕ್ಯಾಲ್ಕುಲೇಟರ್ ಅಂತೆ, ಕ್ಯಾಲೆಂಡರ್ ಅಂತೆ, ವೆದರ್ ಅಂತೆ, ಎಲ್ಲದೂ ಇಲ್ಲೇ ಇದೆ. ಬೆಂಕಿ ಸಕ್ಕ, ನನಗೆ ಹೆವಿ ಇಂಪ್ರೆಸ್ ಮಾಡ್ತು. ಏನೋ ಒಂಥರ ಯುನೀಕಾಗಿ ಕಾಣುತ್ತೆ ಆಯಿತಾ. ಸೊ ಡಿಸ್ಪ್ಲೇ ಸೂಪರ್. ನೀವು ಇಲ್ಲಿ ಓಪನ್ ಮಾಡಿದ್ದು, ಇದೇನೋ ಒಂದು ಅಪ್ಲಿಕೇಶನ್ ಓಪನ್ ಮಾಡಿರ್ತೀರ, ಗೇಮ್ ಓಪನ್ ಮಾಡಿರ್ತೀರ ಅಂತ ಅಂದ್ಕೊಳ್ಳಿ, ಇಲ್ಲಿ ಆಡ್ತಿರ್ತೀರ, ಓಪನ್ ಮಾಡಿದ ತಕ್ಷಣ ಇಲ್ಲಿ ಬಂದುಬಿಡುತ್ತೆ ಡೈರೆಕ್ಟಾಗಿ. ಸೊ ಆ ರೀತಿ
ಸೊ ಚೆನ್ನಾಗಿದೆ ಒಟ್ಟಿಗೆ ಡಿಸ್ಪ್ಲೇ. ಇನ್ನು ನಮಗೆ ಈ ಫೋನಲ್ಲಿ ಮೋಟೋ ಎ5 ಸ್ಟೈಲ್ ಸಿಂಕ್ ಮತ್ತು ಕ್ಯಾನ್ವಾ ಕೂಡ ಸಿಗ್ತಾ ಇದೆ. ಈ ಸ್ಟೈಲ್ ಸಿಂಕ್ ಹೆಂಗಪ್ಪ ಅಂದರೆ ನೀವು ಹಾಕಿರುವಂಥ ಬಟ್ಟೆಗೆ ವಾಲ್ಪೇಪರ್ನ ಸಿಂಕ್ ಮಾಡ್ಕೋಬೋದು. ಸೊ ನೀವು ಹಾಕಿರೋ ಬಟ್ಟೆ ಕಲರಿಗೆ ವಾಲ್ಪೇಪರ್ ಮ್ಯಾಚ್ ಆಗುತ್ತೆ. ಮತ್ತು ಕ್ಯಾನ್ವಾ ವಾಲ್ಪೇಪರ್ನಲ್ಲಿ ನೀವು ಕ್ಯಾನ್ವಾ ಮುಖಾಂತರ ಎ ಮುಖಾಂತರ ಪ್ರಾಂಪ್ಟ್ ಹಾಕ್ಬಿಟ್ಟು ನೀವು ವಾಲ್ಪೇಪರ್ನ ಜನ್ರೇಟ್ ಕೂಡ ಮಾಡ್ಬೋದು. ಜೊತೆಗೆ ಮೋಟೋದವರು ಕ್ಲೈಮ್ ಮಾಡೋ ಪ್ರಕಾರ ಈ ಸೆಕೆಂಡ್ರಿ ಡಿಸ್ಪ್ಲೇನಲ್ಲಿ ಈ ಗೂಗಲ್ ಅವ್ರದ್ದು ಜೆಮಿನೈ ಎ ಫೀಚರ್ನ ಕೊಟ್ಟಿರುವಂಥ ಮೊಟ್ಟ ಮೊದಲ ಫ್ಲಿಪ್ ಫೋನ್ ಅಂತ ಹೇಳಲಾಗ್ತಾ ಇದೆ. ಸೊ ಒಂದು ಒಳ್ಳೆಯ ವಿಷಯ. ಈ ಒಂದು ಗೂಗಲ್ ಜೆಮಿನೈ ನಮಗೆ 3 ತಿಂಗಳು ಜೆಮಿನೈ ಅಡ್ವಾನ್ಸ್ ಫೀಚರು ಫ್ರೀಯಾಗಿ ಸಿಗುತ್ತಂತ ಈ ಫೋನ್ನ ಜೊತೆಗೆ. ಸೊ ಅಪ್ ಟು 2 TB ಕ್ಲೌಡ್ ಸ್ಟೋರೇಜ್ನ ಕೂಡ ನಮಗೆ ಒಂದು 3 ತಿಂಗಳಿಗೆ ಫ್ರೀಯಾಗಿ ಕೊಡ್ತಾರೆ, ಆಯಿತಾ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕು ಅಂದರೆ ಒಂದೇ ವೇರಿಯಂಟು 12 GB ರ್ಯಾಮು 256 GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಟೈಪ್ LPDDR5X ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಸ್ಟೋರೇಜ್ ಟೈಪು UFS 4.0 ಸ್ಟೋರೇಜು, ಬೆಂಕಿ ವಿಷಯ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಸ್ನ್ಯಾಪ್ಡ್ರ್ಯಾಗನ್ 8S Gen 3 ಪ್ರೊಸೆಸರು. ಇದು ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಅಪ್ ಟು 15 ಲಕ್ಷ ತನಕನೂ ಅಂಥದ್ದು ಸ್ಕೋರ್ ಕೊಡಬಲ್ ಅಂತ ಕೆಪಾಸಿಟಿ ಇದೆ. ಬಟ್ ನಾವು ಈ ಫೋನಲ್ಲಿ ಚೆಕ್ ಮಾಡಿದಂಗೆ 10 ಲಕ್ಷ ಕೊಡ್ತಾ ಇದೆ. ಬಟ್ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಹಾಗಂತ ಇದು ಸಖತ್ತು ಪವರ್ಫುಲ್ ಆಗಿರುವಂಥ ಟಾಪ್ ಪ್ರೊಸೆಸರ್ ಅಂತನಲ್ಲ. ಆಬ್ವಿಯಸ್ಲಿ 8 Gen 3 ಇದಕ್ಕಿಂತ ಪವರ್ಫುಲ್ ಆಗಿದೆ. ಈ ಪ್ರೈಸ್ ಅಂದರೆ ಅದನ್ನು ಕೊಡ್ಬೋದಾಗಿತ್ತು, ಆಯಿತಾ. ಇದು ಸ್ವಲ್ಪ ಕಡಿಮೆನೇ ಈ ಒಂದು ಪರ್ಟಿಕ್ಯುಲರ್ ಪ್ರೈಸ್ಗೆ. ಬಟ್ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಗೇಮಿಂಗ್ ಟೆಸ್ಟನ್ನು ಸಹ ಮಾಡಿದ್ವು. ಸೊ BGMIನಲ್ಲಿ ಸ್ಮೂತ್ ಎಕ್ಸ್ಟ್ರೀಮ್ ತನಕ ಹೋಗುತ್ತೆ, ಹೆವಿ ಸ್ಮೂತ್ ಗೇಮ್ ಪ್ಲೇ ಸಿಗುತ್ತೆ. ಅಲ್ಟ್ರಾ HDR ಆಪ್ಷನ್ ಸಹ ಇದೆ, ಅದರಲ್ಲೂ ಕೂಡ ಅಲ್ಟ್ರಾ ಹೋಗುತ್ತೆ. ಸೊ ಎರಡೂ ಗ್ರಾಫಿಕ್ಸ್ ಸಪೋರ್ಟ್ ಆಗುತ್ತೆ, ಆಯಿತಾ. ಸೊ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಪ್ರೊಸೆಸರ್ ಹೆವಿ ಪವರ್ಫುಲ್ ಆಗಿದೆ. ಬಟ್ ಈ ಬೆಲೆಗೆ ಒಂದು ಸ್ವಲ್ಪ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂದರೆ ನಂಗೆ ಇದರಲ್ಲಿ ಹೆವಿ ಯುನೀಕ್ ಅನಿಸಿದ್ದೇನು ಗೊತ್ತಾ, ನಾವು ಕ್ಯಾಮ್ರಾ ಅಪ್ಲಿಕೇಶನ್ ಓಪನ್ ಮಾಡಿಬಿಟ್ಟು ಇದನ್ನು ಈ ರೀತಿ ಫೋಲ್ಡ್ ಮಾಡಿದ್ರೆ ಆಟೋಮೆಟಿಕ್ ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡುತ್ತೆ. ಕ್ಯಾಮ್ ಕಾರ್ಡರ್ ಇರುತ್ತಲ್ವ, ಕ್ಯಾಮ್ ಕಾರ್ಡರ್ ಹಿಂಗೆ ರೆಕಾರ್ಡ್ ಮಾಡ್ತೀವಲ್ವಾ, ಸೊ ಆ ರೀತಿ ನಾವು ಸ್ಟ್ರೈಟ್ ಇದ್ದಿದ್ದನ್ನು ಕ್ಯಾಮ್ರಾ ಅಪ್ಲಿಕೇಶನ್ ಓಪನ್ ಮಾಡಿ ಜಸ್ಟ್ ಹಿಂಗೆ ಫೋಲ್ಡ್ ಮಾಡಿದ್ರೆ ಸಾಕು ರೆಕಾರ್ಡಿಂಗ್ ಶುರು ಆಗ್ಬಿಡುತ್ತೆ, ಆಯಿತಾ. ಕ್ಯಾಮ್ ಕಾರ್ಡ್ ರೀತಿ ಹಿಂಗೆ ರೆಕಾರ್ಡ್ ಮಾಡ್ಕೊಂಡು ಹೋಗ್ಬೋದು. ಅದು ನನಗೆ ಹೆವಿ ಇಂಪ್ರೆಸ್ ಮಾಡಿ ಚೆನ್ನಾಗಿ ಇದು ಮಾಡಿದ್ದಾರೆ ಮಾತ್ರ. ಇನ್ನು ಇದರಲ್ಲಿ ನಮಗೆ ಮೇಯ್ನ್ 50 MP ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಸೊ ಇದು 1.7 ಅಪರ್ಚರ್ನ ಹೊಂದಿರುವಂಥ ಸೆನ್ಸಾರ್. ಇನ್ನೊಂದು 50 MP ಟೆಲಿಫೋಟೋ ಲೆನ್ಸ್ ಕೊಟ್ಟಿದ್ದಾರೆ. ಇದು 2x ಆಪ್ಟಿಕಲ್ ಝೂಮನ್ನು ಮಾಡುತ್ತೆ. ಫ್ರಂಟ್ ಕ್ಯಾಮ್ರಾ ಬಂದ್ಬಿಟ್ಟು 32 MP ಇದೆ, ಆಯಿತಾ. ಸೊ ಕ್ಲಾರಿಟಿ ಆ್ಯಕ್ಚುಲಿ ಚೆನ್ನಾಗಿದೆ. ಕ್ಯಾಮ್ರಾ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗಿಲ್ಲ. ಕ್ಯಾಮ್ರಾ ಕ್ಲಾರಿಟಿ ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಜೊತೆಗೆ ನಿಮಗೆ ಡಿಫ್ರೆಂಟ್ ಪೋರ್ಟ್ರೇಟ್ ಮೋಡ್ಗಳು ಸಿಗುತ್ತೆ ನಿಮಗೆ. ಫುಲ್ ವೈಡು ಅಂದರೆ ಇದರಲ್ಲಿ ನೀವು ಸೆಲೆಕ್ಷನ್ ಮಾಡ್ಕೊಬೋದು. 25mm, 35mm, ಸ್ಟ್ಯಾಂಡರ್ಡ್ 50mm. ಸೊ ಈ ಫೋಕಲ್ ಲೆಂತ್ ನೀವು ಆರಾಮಾಗಿ ಇಲ್ಲೇ ಚೂಸ್ ಮಾಡ್ಬೋದು. ಸೊ ಈ ಆಪ್ಷನ್ ನನಗೆ ಸ್ವಲ್ಪ ಚೆನ್ನಾಗಿದೆ ಅಂತ ಅನ್ನಿಸ್ತು. ಮತ್ತು ಇದರಲ್ಲಿ ಸೆಕೆಂಡ್ರಿ ಡಿಸ್ಪ್ಲೇ ಇರೋದ್ರಿಂದ ಈ ಮೇಯ್ನ್ ಕ್ಯಾಮ್ರಾದಲ್ಲೇ ಸೆಲ್ಫಿ ತಗೋಬೋದು ನೀವು. ಮೇಯ್ನ್ ಕ್ಯಾಮ್ರಾದಲ್ಲಿ ಹೆವಿ ವೈಡಾಗೂ ಬರುತ್ತೆ. ನೀವು ವ್ಲಾಗಿಂಗ್ ಮಾಡ್ತೀರಾ ಅಂತ ಅಂದರೆ ಸೊ ಕ್ಲಾರಿಟಿ, ಒಳ್ಳೆ ಕ್ಲಾರಿಟಿ ಜೊತೆಗೆ ನಿಮಗೆ ನಿಮ್ಮ ಮುಖ ನೋಡಿಕೊಂಡು ಆರಾಮಾಗಿ ನೀವು ಈ ಮೇಯ್ನ್ ಸೆನ್ಸಾರ್ನಲ್ಲೇ ನೀವು ವಿಡಿಯೋನ ಮಾಡ್ಕೊಬೋದು, ಈ ರೀತಿ ಸೆಲ್ಫಿ ವಿಡಿಯೋನ. ಅದು ಇನ್ನೊಂದು ಹೆವಿ ಇಂಪ್ರೆಸಿವ್ ವಿಷಯ. ನಮಗೆ ಈ ಫೋನಲ್ಲಿ ರೇರಲ್ಲಿ 4K ಅಪ್ ಟು 60 FPS ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಫ್ರಂಟ್ ಕ್ಯಾಮ್ರಾ ಅಂದ್ಬಿಟ್ಟು ಇದು ಕೂಡ ಅಷ್ಟೇ 4K 60 FPS ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಕ್ಲಾರಿಟಿ ಚೆನ್ನಾಗಿದೆ, ಆಯಿತಾ. ಏನಕ್ಕೆ ಅಂದರೆ ನಾವು ಸೆಲ್ಫಿನೂ ಈ ಮೇಯ್ನ್ ಸೆನ್ಸಾರಲ್ಲೇ ತಕ್ಕೊಬೋದು ರೇರ್ ಕ್ಯಾಮ್ರಾದಲ್ಲಿ, ಮತ್ತು ವೀಡಿಯೋ ಅದರಲ್ಲಿ ತಕ್ಕೋಬೋದಾಗಿರೋದ್ರಿಂದ ಆಪ್ಷನ್ಸ್ಗಳು ಜಾಸ್ತಿ ನಮಗೆ. ಸೊ ಅದರಿಂದ ನನಗೆ ಹೆವಿ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಜೊತೆಗೆ ಈ ಒಂದು ಕ್ಯಾಮ್ರಾ ಏನಿದೆ ಇದು ಮೋಟೋ AI ಪವರ್ಡ್ ಕ್ಯಾಮ್ರಾ, ಆಯಿತಾ. ಸೊ ತುಂಬ ಹೆವಿ ಪ್ರೊಸೆಸಿಂಗ್ ಮಾಡುತ್ತೆ. AI ಫೋಟೋ ಎನಾನ್ಸ್ಮೆಂಟನ್ನು ಮಾಡುತ್ತೆ. ಫೋಟೋ ತೆಗೆದಾದ್ಮೇಲೆ ಕಲರ್ಸ್ನೆಲ್ಲ ನೋಡಿಬಿಟ್ಟು ಯಾವ್ಯಾವ ಕಲರು, ಯಾವ ಸ್ಕಿನ್ ಟೋನ್ ಯಾವ ರೀತಿ ಆಗಬೇಕು ಪ್ರತಿಯೊಂದು ನೋಡುತ್ತೆ. AI ಸೂಪರ್ ಝೂಮನ್ನು ಸಹ ಕೊಟ್ಟಿದ್ದಾರೆ. ಸೊ ಝೂಮ್ ಮಾಡಿದ್ದು ನೀವು ಪ್ರೋಸೆಸ್ ಆಗಿಬಿಟ್ಟು ಅದು ಆಬ್ವಿಯಸ್ಲಿ ಡಿಜಿಟಲ್ ಝೂಮ್ ಮಾಡಿದ್ರು ಕೂಡ AI ಮುಖಾಂತರ ಅನೌನ್ಸ್ ಮಾಡಿಬಿಟ್ಟು ನಿಮಗೆ ಕೊಡುತ್ತೆ. ಆ್ಯಕ್ಷನ್ ಶಾಟ್ ಅಂದರೆ ತುಂಬ ಫಾಸ್ಟ್ ಮೂವಿಂಗ್ ಆಬ್ಜೆಕ್ಟನ್ನು ಸ್ಟಿಲ್ ರೀತಿ ಕೊಡುವಂಥದ್ದು. AI ವಿಡಿಯೋ ಫೀಚರ್ಸ್ ಸಹ ಇದೆ. ಅಡ್ವಾನ್ಸ್ ಸ್ಟೆಬಿಲೇಷನ್ ಕೊಟ್ಟಿದ್ದಾರೆ ಇದರಲ್ಲಿ, ಮತ್ತು ಆಟೋ ಫೋಕಸ್ ಕೂಡ AI ಮುಖಾಂತರ ಅನೌನ್ಸ್ ಮಾಡಿದ್ದಾರೆ. ಮತ್ತು ಈ ಒಂದು ಫೋನಲ್ಲಿ ಗೂಗಲ್ದು ಏನು ಫೋಟೋಸ್ AI ಫೀಚರ್ ಇದೆ, ಆಬ್ಜೆಕ್ಟ್ ಎರೇಸಿಂಗ್ ಫೀಚರ್ ಎಲ್ಲ, ಅದು ಕೂಡ ನಮಗೆ ಈ ಒಂದು ಫೋನ್ ಜೊತೆಗೆ ಸಿಗ್ತಾ ಇದೆ. ಮ್ಯಾಜಿಕ್ ಎರೇಸರ್ ಆಗಿರ್ಬೋದು, ಫೋಟೋ ಅನ್ಬ್ಲರ್ ಆಗಿರ್ಬೋದು. ಸೊ ಈ ಎಲ್ಲ ಫೀಚರ್ಗಳು ನಮಗೆ ಗೂಗಲ್ ಫೋಟೋಸ್ ಮುಖಾಂತರ ಆ ಒಂದು AI ಫೀಚರ್ನು ಕೂಡ ಈ ಮೋಟೋ ಫೋನಲ್ಲಿ ಕೊಡ್ತಾ ಇದ್ದಾರೆ, ವಿತ್ ನಮಗೆ ಕ್ಲೀನ್ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ನ ಜೊತೆಗೆ. ಅದು ನನಗೆ ಹೆವಿ ಇಂಪ್ರೆಸಿವ್ ಅನ್ನಿಸ್ತು. ಇದರಲ್ಲಿ ಆ್ಯಂಡ್ರಾಯ್ಡ್ 14 ಬೇಸ್ ರನ್ ಆಗ್ತಿರುವಂಥ ಹಲೋ UI ಇದೆ, ಆಯಿತಾ. ಸೊ ಕ್ಲೀನ್ ಸ್ಟಾಕ್ ಆ್ಯಂಡ್ರಾಯ್ಡು ಮೋಟೋ ಕನ್ಫರ್ಮ್ ಮಾಡಿರೋ ಪ್ರಕಾರ
3 ವರ್ಷ ಆ್ಯಂಡ್ರಾಯ್ಡ್ ಅಪ್ಡೇಟ್ ಬರುತ್ತೆ ಮೇಯ್ನು, ಮತ್ತು 5 ವರ್ಷಗಳ ಸೆಕ್ಯೂರಿಟಿ ಪ್ಯಾಚ್ ಕೊಡ್ತಾರಂತೆ ಆಯಿತಾ. ಸೊ ನೆಕ್ಸ್ಟ್ ಲೆವೆಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಬ್ಯಾಟ್ರಿಗೆ ಬಂತು ಅಂತ ಅಂದರೆ 4000 mAh ಕೆಪಾಸಿಟಿ ಬ್ಯಾಟ್ರಿ. ಫ್ಲಿಪ್ ಫೋನಲ್ಲಿ 4000 ಕೊಟ್ಟಿರೋದೇ ಸ್ವಲ್ಪ ದೊಡ್ಡದು ಅನಿಸುತ್ತೆ. ಇನ್ನೂ ಸ್ವಲ್ಪ ಜಾಸ್ತಿ ಕೊಟ್ಟಿದ್ರೆ 4500 ಎಲ್ಲ ಕೊಟ್ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಬ್ಯಾಟ್ರಿ ಫ್ಲಿಪ್ ಫೋನಲ್ಲಿ ಯೂಶ್ವಲಿ ಒಂದಿನ ಕಷ್ಟ ಪಡ್ಕೊಂಡು ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಡಿಪೆಂಡ್ಸ್ ಆನ್ ನೀವು ಯಾವ ರೀತಿ ಯೂಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡು. ನೀವು ಬರೀ ಸೆಕೆಂಡ್ರಿ ಡಿಸ್ಪ್ಲೇನೇ ಜಾಸ್ತಿ ಯೂಸ್ ಮಾಡ್ತೀರಾ ಅಂದರೆ ನಿಮಗೆ ಆರಾಮಾಗಿ ಒಂದಿನ ಆರಾಮಾಗಿ ಬಂದ್ಬಿಡುತ್ತೆ. ನೀವು ಎರಡನ್ನೂ ಈ ಮೇಯ್ನ್ ಡಿಸ್ಪ್ಲೇ ಜಾಸ್ತಿ ಯೂಸ್ ಮಾಡ್ತೀರಾ ಅಂದರೆ ಸ್ವಲ್ಪ ಕಡಿಮೆ ಬರ್ಬೋದು. ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆಯಿತಾ. 68 ವ್ಯಾಟ್ ಚಾರ್ಜಿಂಗನ್ನು ಬಾಕ್ಸ್ ಒಳಗೆ ಕೊಟ್ಟಿದ್ದಾರೆ. ನಮಗೆ ವೈರ್ಲೆಸ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಆಗುತ್ತೆ. ಸೊ ರಿವರ್ಸ್ ವೈರ್ಲೆಸ್ ಚಾರ್ಜಿಂಗನ್ನು ಕೂಡ ಮಾಡ್ಬೋದು ನಾವು. ಇನ್ನು ಈ ಫೋನಲ್ಲಿ ನಮಗೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ, ಮತ್ತು ಆಬ್ವಿಯಸ್ಲಿ ಫೇಸ್ ಅನ್ಲಾಕ್ ಸಹ ಸಿಗ್ತದೆ, ಮತ್ತು ಮೋಟೋ ಸೆಕ್ಯೂರ್ ಫೀಚರ್ಗಳು ಸಹ ಸಿಗ್ತದೆ. ಸೆಕ್ಯೂರ್ ಫೋಲ್ಡರ್ ಆಗಿರ್ಬೋದು, ಆಟೋ ಲಾಕು, ಸೊ ಈ ಎಲ್ಲ ಫೀಚರ್ಗಳನ್ನ ಕೊಟ್ಟಿದ್ದಾರೆ. ಇನ್ನು ಇದರಲ್ಲಿ ನಮಗೆ ಸ್ಟೀರಿಯೋ ಸ್ಪೀಕರ್ ಇದೆ, ಡಾಲ್ಬಿ ಅಟ್ಮೋಸ್ ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ. ಕ್ವಾಲ್ಕಾಮಿಂದು ಸ್ನ್ಯಾಪ್ಡ್ರ್ಯಾಗನ್ ಸೌಂಡನ್ನ ಸಹ ಕೊಟ್ಟಿದ್ದಾರೆ. 3 ಮೈಕ್ರೋಫೋನ್ ಇದೆ ಅಂತ ಇದರಲ್ಲಿ, ಚೆನ್ನಾಗಿದೆ. ಇನ್ನು ಇದರಲ್ಲಿ ಕನೆಕ್ಟಿವಿಟಿ ವೈಫೈ 6, ವೈಫೈ 7 ಸಹ ಇದೆ. ಡ್ಯುಯಲ್ ಬ್ಯಾಂಡ್ ಪ್ಲಸ್ ವೈಫೈ 6, 7 ಎರಡೂ ಸಿಗ್ತಾ ಇದೆ. ಬ್ಲೂಟೂತ್ 5.4 ಕೊಟ್ಟಿದ್ದಾರೆ, ಮತ್ತು 17 5G ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತಂತೆ. NFC ಸಹ ಇದೆ. ಇದನ್ನು ಬಿಟ್ಟರೆ ಇವ್ರದ್ದು ಮೋಟೋ ಪ್ರೀಮಿಯಂ ಸಪೋರ್ಟ್ ಸಹ ಈ ಒಂದು ಫೋನ್ನ ಜೊತೆಗೆ ಸಿಗುತ್ತಂತೆ. ಮನೆಗೆ ಒಂದು ಪಿಕಪ್ ಮಾಡೋದು, ಡ್ರಾಪ್ ಮಾಡೋದು, ವಾಟ್ಸಪ್ ಸಪೋರ್ಟು. ಯೂಶ್ವಲಿ ಮೋಟೋದವರು ಇದನ್ನು ಹೈ ಎಂಡ್ ಫೋನ್ಗಳಿಗೆ ಮಾತ್ರ ಕೊಡ್ತಾರೆ, ಕೆಲವೊಂದು ಫೋನ್ಗಳಿಗೆ. ಸೊ ಇದ್ರ ಜೊತೆಗೂ ಸಹ ಅದು ಸಿಗ್ತಾ ಇದೆ. ನೋಡಿ, ನಿಮಗೆ ಇಷ್ಟು ಬಡ್ಜೆಟ್ ಇದೆ ಅಂತ ಅಂದರೆ ನಿಮಗೆ ಫ್ಲಿಪ್ ಫೋನ್ ಬೇಕು ಅಂದರೆ ಒಂದು ಆಪ್ಷನ್ ಆಗ್ಬೋದು ಆಯಿತಾ. ಸೊ ಹಂಗಂತ ತಗೊಳ್ಳಿ ಅಂತ ಅನ್ನಲ್ಲ ನಾನು. ನೀವು ಕಷ್ಟಪಟ್ಟು ಲೋನ್ಗಿನ್ ಮಾಡಿ ಸಾಲ ಮಾಡಿ ತೊಗೊಳ್ಳಿ ಅಂತ ಅನ್ನಲ್ಲ. ಚೆನ್ನಾಗಿದೆ ಫೋನು, ಬಟ್ ದುಡ್ಡಿರೋರಿಗೆ ಆಯಿತಾ. ಯಾರು 90,000 ಕೊಟ್ಟು ತೊಗೊಳ್ಳೋರು ಅಂದರೆ ದುಡ್ಡಿರೋರೇ ತೊಗೊಳ್ಳೋದು. ಕೆಲವು ಜನ ಲೋನ್ಗಿನ್ ಮಾಡಿ ತೊಗೊಳೋದಕ್ಕೆಲ್ಲ ಹೋಗ್ಬಿಡಿ ಆಯಿತಾ. ಸೊ ಚೆನ್ನಾಗಿದೆ ಫೋನು, ಬಟ್ ಬೆಲೆ ಹಂಗೇ ಇದೆ ಆಯಿತಾ. ಸೊ ಇದಿಷ್ಟು ಈ ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್ನು. ನಿಮ್ಗೆ ಇದ್ರ ಬಗ್ಗೆ ಏನಿಸ್ತು ಕಾಮೆಂಟ್ ಮಾಡಿ. ಚೆನ್ನಾಗಿ ಮಾಡಿದರೆ ಒಟ್ಟಿಗೆ ಬಿಲ್ಡ್ನ ಇನ್ನೂ ಅಡ್ವಾನ್ಸ್ ಆಗುತ್ತೆ ಫ್ಯೂಚರಲ್ಲಿ ಆಯಿತಾ. ಫ್ಯೂಚರೇ ಫೋಲ್ಡಬಲ್ ಫೋನ್ ಅಂತ ಅನ್ಸೋಕ್ಕೆ ಶುರುವಾಗಿದೆ ನನಗೆ ಆಯಿತಾ. ಸೊ ಇನ್ನೂ ಚೇಂಜಸ್ ಬರುತ್ತೆ, ಇನ್ನೂ ಅಡ್ವಾನ್ಸ್ ಆಗುತ್ತೆ, ಇನ್ನೂ ಅಫೋರ್ಡಬಲ್ ಆಗುತ್ತೆ ಅಂತ ಕಾಣುತ್ತೆ ಫ್ಯೂಚರ್ನಲ್ಲಿ. ಸೊ ನಿಮ್ಗೇನು ಅನ್ನಿಸ್ತಿದ್ರ ಬಗ್ಗೆ ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡ್ಬೋದು, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.